ನಮ್ಮ ಡೇ ಒನಿನ ಫಸ್ಟ್ನೇ ಟ್ರಕ್ಕಿಂಗ್ ಎಲ್ಲರಿಗೂ ಗೊತ್ತಾಯ್ತು ನಂದು. ನೈಟ್ ಕ್ಯಾಂಪ್ ಫೈರ್ ಹಾಕಿದೀವಿ. ಸೊ ನಾವು ನಾನು ಎದ್ದು ನೋಡಿದಾಗ ನಾನೇ ದಂಗಾದೆ. ನಾವು ಸ್ಟೇ ಮಾಡೋ ಖುಷಿಗೆ ಇಲ್ಲಿ ಬಂದ್ವಿ. ನಿಜವಾಗ್ಲೂ ಇಲ್ಲಿರೋ ದಾರಿಗಳು ಯಾವುದಂತ ಗೊತ್ತಾಗ್ತಿಲ್ಲ. ಟ್ರಕ್ ಆಗಿದ್ದೀವಿ, ಆ ಕಡೆನೂ ದಾರಿ ಕಾಣಿಸ್ತೇ ಇಲ್ಲ. ವಂಡರ್ಫುಲ್ ವೇ, ವಂಡರ್ಫುಲ್ ರೂಟ್, ಕ್ರೇಜಿ ಜರ್ನಿ. ನಿತಿನ್, ಆರ್ ಯು ಹ್ಯಾಪಿ ವಿತ್ ಇಟ್? ಅವನಿಗೆ ಹೋಮ್ ಸ್ಟೇ ಈ ಥರ ಇದೆ. ತಂದಿದ್ದಾರೆ. ಸೊ ಇದು ನಮ್ಮ ಹೋಮ್ ಸ್ಟೇ. ಔಟ್ ಲುಕ್ಕಿಂಗ್ ಈ ಥರ ಇದೆ. ಎಲ್ಲಿಂದ ತಂದಿದ್ದದು? ಮನೆಯಿಂದನಾ? ಈಗ ನಮಗೆ ಎಲ್ಲ ಆಟವನ್ನ ಹೇಳ್ಕೊಟ್ರು. ನಿತಿನ್, ಏನಿದೆ ಆಟ? ಇದು ಕತ್ತೆ ಅಂತ ಹೇಳ್ತಾರೆ. ಕತ್ತೆ ಇಂಗ್ಲಿಷಲ್ಲಿ ಡಾಂಕಿ 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 ಅಲ್ಲ, ಯಾರಪ್ಪ ಫೀಲಿಂಗ್ ಅಲ್ಲಿದ್ದಾರೆ? ಜೀವನ್ ಬ್ರೋ ಅಲ್ಲಿ ಫುಲ್ ಪ್ರೇಮ ಕವಿತೆಯಲ್ಲಿ ಮುಳುಗೋಗಿದ್ದಾರೆ, ಫುಲ್ ಫೀಲಿಂಗ್ ಅಲ್ಲಿದ್ದಾರೆ. ನಮ್ಮ ಸಂಜೆಯ ಹಲಸಿನ ಹಣ್ಣಿನ ಸ್ನ್ಯಾಕ್ಸ್ ಆದ ನಂತರ ನಮ್ಮ ರಾತ್ರಿಯ ಡಿನ್ನರ್ ಈ ಥರ ಇದೆ. ನಮ್ಮ ರಾತ್ರಿಯ ಊಟ ನೋಡ್ತಾ ಇರ್ಬೋದು ನೀವು. ಸೊ ನಾವು ಈ ರೀತಿ ನಮ್ಮ ರಾತ್ರಿಯ ಊಟವನ್ನು ಊಟ ಮಾಡ್ತಿದ್ವಿ. ನೋಡಿ ಗೆಳೆಯರೇ, ಎಲ್ಲರೂ ಊಟ ಮಾಡ್ತಾವ್ರೆ. ಅದೇ ಹೇಳಿದೆ ಗೆಳೆಯರೇ. ಬೆಳಗ್ಗೆ ಎಲ್ಲ ಫುಲ್ ಅಡ್ವೆಂಚರಸ್ ಡೇ ಆದಮೇಲೆ ಇವಾಗ ನೈಟ್ ಕ್ಯಾಂಪ್ ಫೈರ್ ಹಾಕಿದ್ದೀವಿ. ಸೊ ನಾವು ಟ್ರುತ್ ಆ್ಯಂಡ್ ಡೇರ್ ಇವನೇನ್ ಮಾಡ್ತಾ ಇದ್ದಾನಿಲ್ಲಿ? ಗೇಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಅದು ದಮ್ ಶರತ್. ನೋಡೋಣ ಈ ಡೇ ಹೆಂಗೋಗುತ್ತೆ ಅಂತ. ಎಲ್ಲರೂ ಬಂಗಾರ ಥರ ಹೊಡಿತಾ ಇದ್ದಾರೆ. ಏನಂದು ಇದು ನಮ್ಮ 2ನೇ ದಿನದ ಮಾರ್ನಿಂಗ್ ಸೆಷನ್ ವ್ಲಾಗ್. ನಿನ್ನೆ ನಾವು ಆಫ್ಟರ್ ಅಡ್ವೆಂಚರಸ್ ಡೇ ಆದಮೇಲೆ ಈ ಹೋಮ್ ಸ್ಟೇನ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದ್ವಿ. ಇದು ಹೊಯ್ಸಳ ಹೋಮ್ ಸ್ಟೇ, ಸಕಲೇಶ್ಪುರದ ಹತ್ರ ಇರೋಂಥ ಹೋಮ್ ಸ್ಟೇ. ಸೊ ರಾತ್ರಿ ನಾನು ತೋರಿಸಿದ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಬಟ್ ಬೆಳಗ್ಗೆ ನಾನು ಎದ್ದು ನೋಡಿದಾಗ ನಾನೇ ದಂಗಾದೆ. ನಾವಿಷ್ಟು ಪ್ರಕೃತಿ ತುಂಬ ಸಮೃದ್ಧವಾಗಿ ಇರುವಂಥ ಪ್ಲೇಸಲ್ಲಿ ನಾವು ಇದ್ವಿ ಅಂತ. ಸೊ ಇದನ್ನ ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. How beautiful it is. ಇದೆಲ್ಲ ನಮ್ಮ ಬೆಳಗ್ಗೆ ಹೋಗಿ ಜೀವನ್ ಬ್ರೋ ಮತ್ತೆ ಅವರು ವಿಕ್ರಮ್ ಬ್ರೋ ಎಲ್ಲ ಹೋಗಿ ಹಣ್ಣುಗಳನ್ನೆಲ್ಲ ತಂದಿದ್ದಾರೆ. ಇಲ್ಲೇ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಮರಗಳಲ್ಲಿ ತಂದಿದ್ದಾರೆ. ಸಖತ್ ಬ್ಯೂಟಿಫುಲ್ ಆಗಿದೆ. ನಾವು ರಾತ್ರಿ ಇಲ್ಲೇ ಫೈರ್ ಕ್ಯಾಂಪ್ ಎಲ್ಲ ಹಾಕಿ ನೋಡ್ಬೋದು. ಆಸ್ಥೆಟಿಕ್ ಲುಕ್ ಕೊಡ್ತಿರ್ತಕ್ಕಂಥ ಪವನ್ ಅವರು. ಹೆಂಗನಿಸ್ತು ಹೋಮ್ ಸ್ಟೇ? ಇಟ್ಸ್ ವೆರಿ ಬ್ಯೂಟಿಫುಲ್ ಬ್ರೋ. ಏನ್ ಇಷ್ಟ ಆಯ್ತು ಹೋಮ್ ಸ್ಟೇ ಪಾರ್ಟ್? ಹೋಮ್ ಸ್ಟೇನೇ ಇಷ್ಟ ಆಯ್ತು ಬ್ರೋ. ಹೋಮ್ ಸ್ಟೇ, ಫೈರ್ ಕ್ಯಾಂಪ್ ಇಟ್ ಇಸ್ ಬಂಬಾಟ್ ಬ್ರೋ. ಎಲ್ಲಾರ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ರಲ್ಲ ಬ್ರೋ, ಅದು ಇನ್ನೂ ಎಕ್ಸ್ಪರ್ಟ್ ಆಯ್ತು ನನಗೆ. ಎಷ್ಟೊಂದು ಜನ ಸೀಕ್ರೆಟ್ ಗೊತ್ತಾಗ್ಬಿಡುತ್ತಲ್ಲ. ಎಲ್ಲರಿಗೂ ಗೊತ್ತಾಯ್ತು ನಂದು. ಅನಿಸ್ತು ನಿಮಗೆ ಹೋಮ್ ಸ್ಟೇ? ಈಗ ನಿನ್ನೆ ಫುಲ್ ಆಫ್ಟರ್ ಅಡ್ವೆಂಚರಸ್ ಡೇ ಹೆಂಗನಿಸ್ತು? ಕಾಲೆಲ್ಲ ಐತಿದೆಯಾ? ಇನ್ನ ತುಂಬಾ ನೋವ್ತಾ ಇದೆ, ಯಾಕಂದ್ರೆ ಆಫೀಸರ್ ಕೂತು ನಮಗೆ ಓಡಾಡದೆ ಕಾಲೆಲ್ಲ ನೋವ್ತಾ ಇದೆ. ಬಟ್ ಇವತ್ತು ಸಹ ಹೋಗ್ತಾ ಇದೀವಿ ಬೆಟ್ಟಕ್ಕೆ. ಬಟ್ ಫ್ರೆಶ್ ಆಗಿ ಫ್ರೆಶ್ ಏರ್ ಕುಡಿದು ಹೋಗ್ತಾ ಇದೀವಿ. ನೋಡೋಣ ಹೆಂಗನಿಸ್ತತೆ ಅಂತ. ಹೋಪ್ಫುಲಿ ದಿಸ್ ಡೇ ಕೂಡ ಚೆನ್ನಾಗಿರುತ್ತೆ. ಮಳೆ ವಾತಾವರಣ ಏನು ಕಾಣಿಸ್ತಾ ಇಲ್ಲ. ಸೊ ಚಂಡಿ ಆಗಲ್ಲ ಅಂತ ಸಿಗೋಣ ನೆಕ್ಸ್ಟ್. ಇದೇ ಮಾತು ಅಡ್ವೆಂಚರಸ್ ಟೈಮಲ್ಲಿ ಸಿಗೋಣ. ಸೊ ಎಸ್ಥೆಟಿಕ್ ಪ್ರವೀಣ್ ಅವರು ಮಾತಾಡ್ತಾರೆ. ಇವರು ವಿಜಯ್ ದೇವರಕೊಂಡ ಫ್ರಮ್ ಮೀಶೋ. ಯಾಕೆಂದ್ರೆ ಅವ್ರ ಫ್ಯಾನ್, ಅವ್ರದ್ದು ಸ್ಟೈಲ್ ಮಾಡ್ತಿರ್ತಾರೆ. ರಶ್ಮಿಯನ್ನು ನಮ್ ಕಡೆ ಮನೋರಂಜನೆ ಕೊಡ್ತೀವಿ. ರಶ್ಮಿಕಾ ಮಂದಣ್ಣ ಫ್ಯಾನ್. ಸೊ ಅವ್ರ ಗಂಡನ ಫ್ಯಾನ್. ಹಂಗೆ ಸ್ವಲ್ಪ ಹೇಳಿ, ನಿಮಗೆ ಹೋಮ್ ಸ್ಟೇ ಹೆಂಗ ಅನಿಸ್ತು? Yeah, it was good experience and wine was the best. Hi Nitin. Hi brother. ನಿನಗೆ ಹೆಂಗ ಅನಿಸ್ತು ಹೋಮ್ ಸ್ಟೇ? Home stay like
ಏನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಹೆವೆನ್ ಅಲ್ಲ. ನೋಡಿ ನೋಡಿ ಆಚೆ ನೋಡಿ. ಏನ್ ಇನ್ನೊಂದು ಸೀಕ್ರೆಟ್ ಅಂದ್ರೆ ಇವನ್ ಎಕ್ಸ್ಪ್ರೆಸ್ ಮಾಡ್ತಿದ್ರು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಇವನೊಂದು ದೊಡ್ಡ ಸೀಕ್ರೆಟ್ ರಿವೀಲ್ ಆಗಿದೆ. ಅದು ನಾನೇನಯ್ಯ ತಪ್ಪು ಮಾಡಿದೆ. ಸಸ್ಪೆನ್ಸ್ ನೆಕ್ಸ್ಟ್ ರೀಲ್ ಅಲ್ಲಿ ಹಾಗೆ ಗೊತ್ತಾದ್ರೆ ಸಿಗುತ್ತೆ. ಅದು ಫೈರ್ ಕ್ಯಾಂಪ್ ಅಲ್ಲಿ ಇವರ ಸೋ ಕಾಲ್ಡ್ ಬೆಸ್ಟ್ ಫ್ರೆಂಡ್ ರಿವೀಲ್ ಮಾಡಿರ್ತಿದ್ದು. ಹಾಯ್ ಬ್ರೋ. ಹಾಯ್, ಹೆಂಗನಿಸ್ತು ಹೋಮ್ ಸ್ಟೇ? ಏನ್ ಇಷ್ಟ ಆಯ್ತು? ಯಾವ ಪಾರ್ಟ್ ಇಷ್ಟ ಆಯ್ತು ಹೋಮ್ ಸ್ಟೇ? ಪಾರ್ಕ್ ಬಂದ್ಬಿಟ್ಟು ನಮ್ಮ ಬ್ಯಾಕ್ ಸೈಡ್ ಒಳ್ಳೆ ವ್ಯೂ ಇತ್ತು, ಚೆನ್ನಾಗಿತ್ತು. ಎದು ಕೂಡಲೇ ಸೂಪರ್ ವ್ಯೂ. ಸೊ ಶೋಧನ್ ಅವ್ರು ಹೇಳ್ತಿದ್ದಾರೆ ಎಲ್ಲ ವ್ಯೂ ಅವರಿಗೆ ಸಖತ್ ಅನಿಸ್ತಂತೆ, ನಮಗೂ ಅಷ್ಟೇ. ನೆಕ್ಸ್ಟ್ ಇವತ್ತಿನ ಡೇನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಪ್ಪ, ಶಮಲ್ ಬ್ರೋಗೆ ಇಷ್ಟ ಆದ ಪಾರ್ಟ್ ಇದು ನಮ್ಮ ಇಡೀ ಎಂಟೈರ್ ಟ್ರಿಪ್ಪಲ್ಲೇ ವರ್ಸ್ಟ್ ಪಾರ್ಟ್ ಅಂದ್ರೆ ಇದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ನಮ್ಮನ್ನೆಲ್ಲ ಎದುರಿಸಿದೆ. ಹೊರಡ್ತಾ ಇದ್ದೀವಿ. ಸಖತ್ ಬೇಜಾರಾಗ್ತಿದೆ. ತುಂಬ ಖುಷಿ ಕೊಟ್ಟಂತಹ ಪ್ಲೇಸ್ ಇದು ನಮಗೆ ಉಳ್ಕೊಳ್ಳೋಕ್ಕೆ. ಫೈರ್ ಕ್ಯಾಂಪ್ ಆಗಿರ್ಬೋದು, ಇಲ್ಲಿ ನಾವೆಲ್ಲ ಜೊತೆಗೆ ಊಟ ಮಾಡಿದ್ದು, ಮತ್ತು ಇಲ್ಲಿಯ ನೇಚರ್ ನಮ್ಮನ್ನ ಇನ್ನೂ ಇರೋಕ್ಕೆ ಜಾಸ್ತಿ ಮೋಟಿವೇಟ್ ಮಾಡ್ತಾ ಇತ್ತು. ಸೊ ಈಗ ಇದನ್ನ ಬಿಟ್ಟು ಹೋಗ್ತಿದ್ದೀವಿ. ಸಖತ್ ಬೇಜಾರಾಗ್ತಿದೆ. ಲೆಟ್ಸ್ ಸಿ, ಹಿಂಗೆ ಪ್ರತಿಯೊಂದು ಪ್ರಯಾಣನೂ ಬಿಟ್ಟು ಮತ್ತೆ ಮುಂದೆ ಹೋಗ್ತಾ ಇರಬೇಕು, ಅದೇ ಲೈಫ್. ನಿನ್ನ ಹೆಸರೇನು? ಅಥರ್ವ್. ಬನ್ನಿ ಇಲ್ಲಿ. ಎಷ್ಟನೇ ಕ್ಲಾಸು? ಫ್ರೆಂಡ್ಸ್ ಎಲ್ಲ ಹೆಂಗೆ? ಇಲ್ಲಿ ಎಲ್ಲ ಆಟಾಡಕ್ಕೆ ಹೋಗ್ತೀಯಾ? ಅಲ್ಲಿ ಮನೆಗಳಿದಾವ? ಈಗ ನಾವು ಹೋಮ್ ಸ್ಟೇ ಇಂದ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ? ಹೊಸಳ್ಳಿ ಬೆಟ್ಟಗೆ ಹೋಗ್ತಿದ್ದೀವಿ. ವೆಲ್ಕಮ್ ಬ್ಯಾಕ್. ಈಗ ನಾವು ಮಾರ್ನಿಂಗ್ ಟಿಫನ್ಗೆ ಬಂದಿದ್ದೀವಿ ಆಯಿತಾ. ನಿನ್ನೆ ರಾತ್ರಿಯಿಂದನೇ ನಮ್ಮ ಹೋಮ್ ಸ್ಟೇಗೆ ಪಾರ್ಸಲ್ ತಗೊಂಡು ಹೋಗಿದ್ವಿ. ಸೊ ಈಗ ಇಲ್ಲೇ ಟಿಫನ್ಗೆ ಬಂದಿದ್ದೀವಿ. ಈಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಟಿಫನ್ ಮಾಡಿಕೊಂಡು ಹೊಸಳ್ಳಿಗೆ ಹೋಗ್ತೀವಿ. ನಮ್ಮ ಡೇ ಒನ್ನಿನ ಫಸ್ಟ್ನೇ ಟ್ರಕ್ಕಿಂಗ್ ಮತ್ತೆ ಸಾಹಸಕ್ಕೆ ಕೈ ಹಾಕ್ತಿದ್ದೀವಿ. ಹೊಸಳ್ಳಿಗೆ ಬರ್ತಿದ್ದೀವಿ ಅಲಾಂಗ್ ವಿತ್ ಮೈ ಗಾಯ್ಸ್. ನಾವೀಗ ಇನ್ನೂ ಹೊಸಳ್ಳಿ ಟ್ರಕ್ಕಿಂಗ್ಗೆ ಹತ್ತಬೇಕು. ಸೊ ಆನ್ ದಿ ವೇ ಇದ್ದೀವಿ. ಆನ್ ದಿ ವೇ ಅಂತಂದರೆ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಬೇಕು ಈ ಟ್ರಕ್ಕಿಂಗ್ ಹೆಂಗಿರುತ್ತೆ ಅಂತ. ಇಲ್ಲಿನೇ ಯಪ್ಪ, ಇದೊಂದು ಅಪೂರ್ವವಾದ ದೃಶ್ಯ, ಪದಗಳೇ ಸಿಗಲ್ಲ ಈ ವರ್ಣನೆಗೆ. ಹಸಿರು ಹಸಿರೆಳೆ ಉಸಿರು ಅಂತ ಕುವೆಂಪು ಅವರು ಸುಮ್ಮನೆ ಹೇಳಿಲ್ಲ. ನಿಜಕ್ಕೂ ಮಲೆನಾಡು ಅಂದರೆ ಎಕ್ಸಾಕ್ಟ್ ಫೀಲಿಂಗ್ ಬರ್ತಾ ಇದೆ. ವಾವ್, ಇದೆಲ್ಲ ನಾವು ನೋಟ್ಬುಕ್ಕಲ್ಲಿ ಹಿಂದೆ ನೋಡ್ತಿದ್ವಿ, ಈ ಥರ ಒಂದು ಪಿಕ್ಚರ್ನ ಈಗ ಕಣ್ಮುಂದೆ ನೋಡ್ತಿದ್ವಿ. ಯಪ್ಪ, ಫೀಲಿಂಗ್ ಸೋ ಫಾರ್ಚುನೇಟ್. ಈಗ ನಾವೆಲ್ಲ ಮಳೆ ಬರ್ತಿದೆ, ರೈನ್ ಕೋಟ್ ಹಾಕೊಳ್ಳೋ ಸಮಯ. ನೋಡೋಣ. ಅಮ್ಮ, ಈ ಮಳೆಯ ಬ್ಯಾಕಪ್ ಪ್ಲ್ಯಾನ್ ಇದಾಗಿತ್ತು. ಸೊ ನಾವು ರೈನ್ ಕೋಟ್ ಹಾಕ್ಕೊಂಡು ಈಗ ಮತ್ತೆ ರೆಡಿ ಆಗಿದ್ದೀವಿ ಈ ಟ್ರಕ್ಕಿಂಗ್ನ ಮುಂದುವರ್ಸೋಕ್ಕೆ. ನನಗೆ ಈ ಟ್ರಕ್ಕಿಂಗ್ ಅಂತೂ ಸಖತ್ ಸುಂದರವಾಗಿದೆ ಅಂತ ನನಗೆ ಅನಿಸಿದೆ. ನೋಡ್ತಾ ಇದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ಯಪ್ಪ, ಹಿಂದೆ ನೋಡ್ತಾ ಇದ್ರೆ ಅದನ್ನ ಫುಲ್ ಹತ್ಬೇಕು ನಾವಿನ್ನು. ಈ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತಿಲ್ಲ, ಬಟ್ ಅಲ್ಲಿಗೆ ಹೋಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಇವರು ಎಲ್ಲ ಫುಲ್ ಬ್ಯಾಕಪ್ ಇಟ್ಕೊಂಡು ರೈನಿಗೆ ಪ್ರೊಟೆಕ್ಷನ್ ಆಗಿದ್ದೀವಿ. ಇಲ್ಲಿಂದ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ. ಲೆಟ್ಸ್ ಸಿ. ಮಳೆಯಲ್ಲಿ ಜರ್ಕಿನಲ್ಲಿ ನಮ್ಮ ಪಯಣ ಮುಂದುವರಿತಾ ಇದೆ. ನಮ್ಮಲ್ಲಿ ನಿತಿನ್ ಆಲ್ರೆಡಿ ವಿಕೆಟ್ ಗಾನ್ ಆಗೋ ಟೈಮಲ್ಲಿದ್ದಾರೆ. ಅಂದರೂ ಪಾಪ ತಮ್ಮ ಎರಡು ಕಾಲುಗಳನ್ನು ಪ್ರೇರೇಪಿಸಿ ಮುಂದೆ ಬರ್ತಾ ಇದ್ದಾರೆ. ಏನು ನಿತಿನ್, ಆಗುತ್ತೆ ಹತ್ತಕ್ಕೆ? ನಿತಿನ್, ನೋ ಪೇನ್ ನೋ ಗೇನ್. ನಿತಿನ್, ಹಾಂ ಹೇಳಿ ಇನ್ನೊಂದ್ಸಲ. ನೋ ಪೇನ್ ನೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನೋ ಪೇನ್ ನೋ ನಿತಿನ್, ನೋ ನಿತಿನ್, ನೋ ಪೇನ್ ನೋ ಗೇನ್ ನಿತಿನ್ ಅಂತ ಹೇಳಕ್ ಬಂದ್ರು. ಸೊ ಇವ್ ನೋಡಿ, ನಾವೆಲ್ಲ ಇಲ್ಲಿ ಮಳೆಗೆ ಬ್ಯಾಕಪ್ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬಂದಿದ್ರೆ, ಇಲ್ಲೊಬ್ಬ ಕನ್ನಡ ತಾಯಿ ಮಗ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಫಾ ಪ್ರವೀಣ ಅಂತ, ಕನ್ನಡ ತಾಯಿಯ ಕಂದ ಫಾ ಪ್ರವೀಣ ಅಂತ ಜರ್ಕಿನ್ ಹಾಕೊಂಡು ಮತ್ತೆ ಏಸ್ಥೆಟಿಕ್ ಅಂಬ್ರೆಲ್ಲ ಹಿಡ್ಕೊಂಡ್ ಬಂದಿದ್ದಾರೆ. ಚೆನ್ನೈ ಅವನ
ಏಯ್ ನಿಮ್ಮ ಊರು ಯಾವ್ದಪ್ಪಿ? ಯಾವ್ದು ನಿಮ್ದು? Born in Udupi and Mangalore, but I'm from Tamil family. ನೋಡಲಿ ತಮಿಳ್ ಫ್ಯಾಮಿಲಿ ಅವನು. ಪ್ರವೀಣಿನ ಹುಟ್ಟು ಈ ಥರ ಇದೆ. ನಾನು ಜನ್ಮದ ಬಗ್ಗೆ ಮಾತಾಡ್ತಿಲ್ಲ, ಈಗಿರೋ ಹಾಕಿರೋ ಹುಟ್ಟಿನ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅಲ್ಲಿ ಟ್ರಕ್ಕಿಂಗ್ ಆಲ್ರೆಡಿ ಹೋಗಿ ಬಂದಿರೋರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ, ಏನೆಲ್ಲ ಅಲ್ಲಿ ಸಾಹಸ ಕ್ರಿಯೆಗಳು ನಡೆಸ್ಬೋದು ಅಂತ. ಸೊ ನೋಡೋಣ, ನಾವು ಹತ್ತುತ್ತೀವ ಅಥವಾ ಇಲ್ಲಿಯೇ ಸೋತು ಹೋಗ್ತೀವ. ಇವರು ನಾವು ಸಜೆಸ್ಟ್ ಮಾಡಿರೋ ಪ್ರಕಾರ ಈ ದಾರಿಗಿಂತ ಈ ದಾರಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತಿದೆ ಅಂತೆ. ಸೊ ನಾವು ಈಗ ಅವರ ಸಜೆಷನ್ ಮೇರೆಗೆ ಇಲ್ಲಿಗೆ ಹೋಗ್ತಿದ್ದೀವಿ. ಇದು ತುಂಬ ಡಿಫಿಕಲ್ಟ್ ಇದೆ ಅಂತೆ. ಸೊ ನಾವು ಇದನ್ನು ಚೂಸ್ ಮಾಡಿದ್ದೀವಿ, ಇದು ಈಸಿ ಅಂತೆ. ಈ ಥರ ಗಾರ್ಬೇಜನ್ನು ಈ ಥರ ಸ್ವಚ್ಛವಾಗಿರುವ ಪರಿಸರದಲ್ಲಿ ಹಾಕಬಾರ್ದು ಅಂತ ಹೇಳಿ ಈ ಅಂಬ್ರೆಲ್ಲದಲ್ಲಿ ಇಲ್ಲಿ ಹಾಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಗಾರ್ಬೇಜ್ಗೆ ಹಾಕಿದರೆ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರಿವೆಂಟ್ ದೀಸ್ ಪ್ಲೇಸಸ್ ಫ್ರಮ್ ಹ್ಯೂಮನ್. ನೋಡಿ, ನಾನು ಆಗಲೇ ಸುಮ್ಮನೆ ಹೇಳಿಲ್ಲ ಕನ್ನಡ ತಾಯಿ ಮಗ ಅಂತ. ಈತ ನಿಜವಾಗ್ಲೂ ಕನ್ನಡ ತಾಯಿ ಮಗ. ಅಫ್ಕೋರ್ಸ್, ನನ್ನ ಕನ್ನಡದಲ್ಲಿ ಹೇಳಿ. ಖಂಡಿತವಾಗಿಯೂ ಅಫ್ಕೋರ್ಸ್. ನಿತಿನಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಅಂತ ಅಂದ್ಕೊಂಡು ಅವ್ರು ಇಲ್ಲಿಂದ ಕ್ವಿಟ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಅವರಿಗೋಸ್ಕರ ಕಾದಿಷ್ಟೊತ್ತು ವಾಪಸ್ ಹೋಗ್ತಿದ್ದೀವಿ. ಹೊಟ್ಟೆ ನೋವು ಅಂತ ಹೇಳಿಲ್ಲ ನಾನು. ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ದೀನಿ. ಓಕೆ, ರೆಸ್ಟ್ ಮಾಡು ಆಯ್ತಾ? ಬಾಯ್. ಹಾಂ, ಓಕೆ. ಸೊ ನಾವು ಜೀವನ್ ಬ್ರೋ ಮತ್ತೆ ಶೋಧನ್ ಹೋಗ್ತಾ ಇದ್ದೀವಿ ಈಗ. ನಿತಿನ್, ಟೇಕ್ ಕೇರ್. ಹಾಂ, ಈಗ ಸಖತ್ತಿದೆ ಅಂತ ಅನ್ನಿಸ್ತಿದೆ. ಇಲ್ಲಿ ಹೋಗಿ ನೋಡಿ. ಆ್ಯಕ್ಚುಲಿ ನಿನ್ನೆ ಬ್ಯಾಕ್ಲಾಗ್ ಪೇನ್ ತುಂಬ ಎಫೆಕ್ಟ್ ಮಾಡ್ತಿದೆ. ಇನ್ನೂ ಸ್ವಲ್ಪನೇ ಬಂದಿದ್ದೀವಿ. ಎಲ್ಲಿ ಕಾಣ್ತಾ ಇಲ್ಲ. ಆಲ್ರೆಡಿ ನಮಗಿಂತ ಒಂದೆರಡು ನಿಮಿಷ ಮುಂದೆ ಬಿಟ್ಟಿದ್ದಾರೆ ಅಷ್ಟೇ. ಅವ್ರು ಆಲ್ರೆಡಿ ಹೋಗಿದ್ದಾರೆ. ಯಪ್ಪ, ಸಖತ್ ಪೇನ್. ನೋ ಪೇನ್ ನೋ ಗೇನ್ ಅಂತ ಹೇಳಿದ್ದಾರೆ ಶೋಧನ್ ಅವರು. ಅದಕ್ಕೆ ಮೋಟಿವೇಶನ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೋಡಿ, ಇನ್ನು ಅರ್ಧ ಅಲ್ಲ ಕಾಲು ಭಾಗ ಹತ್ತಿದ್ದೀವಿ. ಆಲ್ರೆಡಿ ವ್ಯೂ ಸಖತ್ತಿದೆ. ಇನ್ನು ಹತ್ತೀವಿ ನೋಡೋಣ. ಕಾಂತಾರ ಮೂವಿಲಿ ಹೆಂಗಿದೆ ಕಾಡು, ಅದೇ ಥರ ಫೀಲ್ ಆಗುತ್ತೆ ಹಿಂಗೆ ಒಳಗೆ ಹೋಗ್ತಾ ಇದ್ರೆ. ಓ ಮೈ ಗಾಡ್. ಎಲ್ಲ ಪೇನ್ಗಳ ನಡುವೆ ಕೆಲವೊಂದು ಪ್ಲೇಸ್ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆ ಥರ ಪ್ಲೇಸಲ್ಲಿ ಇದು ಒಂದು. ಆ್ಯಕ್ಚುಲಿ ನಾನು ಮತ್ತು ಶೋಧನ್, ಜೀವನ್ ಅವರು ಒಂದು ಇದಕ್ಕೆ 3 ದಾರಿಗಳು ಅನ್ನಿಸುತ್ತೆ. ಇದೊಂದು ಕಾಡು ದಾರಿ. ಈ ನಾವೆಲ್ಲಿ ಫೋಟೋ ತಗೊಂಡ್ವಿ ಅಂತಂದರೆ ಅಲ್ಲೇ ಇದೆ. ಇಲ್ಲಿ ನೋಡ್ಬೋದು ಫುಲ್ಲು. ನಾನು ಉಲ್ಟಾ ಫುಲ್ ಕಾಡು ದಾರಿ. ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಅಡ್ವೆಂಚರ್ಸ್ ಜಾರುತ್ತೆ ಈ ರೋಡ್. ಹೆಂಗಿದೆ ಅಂತ ಇಲ್ಲಿ ನಾವು ಹೋಗ್ತಿದ್ದೀವಿ. ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಜಿಗಣೆ ಎಲ್ಲ ಇದೆ ಅಂತೆ. ನಾವು ಮೂವರು ಏನಂತ ಮಾತಾಡ್ಕೊಂಡಿವಿ ಅಂದರೆ ಎಲ್ಲ ಮೇಲೆ ನೋಡ್ಕೊಳ್ಳೋಣ, ಅದೆಷ್ಟು ರಕ್ತ ಇರುತ್ತೆ ಇರಲಿ ಅಂತ. ಇಲ್ಲಿ ಮತ್ತೆ ಕನ್ಫ್ಯೂಷನ್, ಹಿಂಗೆ ಹೋಗ್ಬೇಕಿಲ್ಲ, ದಾರಿ ಇದೆ ಬನ್ನಿ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವರೆಲ್ಲ ಒಳ್ಳೆ ಸುಮಾರು ಜನಗಳು ಹೋಗಿ ಮಾಡಿರ್ತಕ್ಕಂಥ ರೋಡಲ್ಲಿ ಹೋಗಿದ್ದಾರೆ. ನಾವು ಸ್ವಲ್ಪ ಜನ ಹೋಗಿ ಮಾಡಿರ್ತಕ್ಕಂಥ ರೋಡ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಹಾವು ಗೀವು ಎಲ್ಲ ಇರ್ಬೋದು. ಯಪ್ಪ, ನೀವು ವಿಡಿಯೋ ಮಾಡಿದ್ರೆ ನಾನು ಎದುರಿಸ್ತಿದ್ದೀನಿ ನೋಡಿ. ಸಣ್ಣ ಜರಿ ಹರಿತಿದೆ. ಜರಿ ಅಂದರೆ ಸ್ವಲ್ಪ ಸಣ್ಣ ನದಿ ಥರ. ಅವರೆಲ್ಲರನ್ನೂ ಬರ್ತಾ ಇದೇ ರೋಡಿಗೆ ಕರ್ಕೊಂಬರ್ನ ಹಾಗೆ ಮಾಡ್ತೀವಿ ನಾವು. ಸುಮ್ಮನೆ ಒಟ್ಟಾಸಿ ಹೋಗಿದ್ದಾರೆ ಅವರು. ನಮಗೆ ಗೊತ್ತಿಲ್ಲ ನಾವು ಹೆಂಗೆ ಹೋಗ್ತಿದ್ದೀವಿ ಅಂತ. ವಿಡಿಯೋ ಮಾಡೋ ಖುಷಿಗೆ ಇಲ್ಲಿ ಬಂದ್ವಿ. ನಿಜವಾಗ್ಲೂ ಇಲ್ಲಿರೋ ದಾರಿಗಳು ಯಾವುದು ಅಂತ ಗೊತ್ತಾಗ್ತಿಲ್ಲ. ಅಪಾಯಕಾರಿ ಹುಳಗಳು ಬೇರೆ ಇದ್ದಾವೆ ಇಲ್ಲಿ. ಯಪ್ಪ, ಸ್ಟ್ರಕ್ ಆಗಿದ್ದೀವಿ. ಆ ಕಡೆನೂ ದಾರಿ ಕಾಣಿಸ್ತೇ ಇಲ್ಲ. ಹಂಗೊಂದು ಇಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ್ರೆ ಗೀಡಿ ಎಲ್ಲ ಬರ್ತಿದೆ. ಯಾವ ದಾರಿ? ಫೈನಲಿ ಜೀವನ್ ಬ್ರೋ ಒಂದು ದಾರಿ ಕಂಡಿಡಿದ್ರು. ಓಕೆ, ನೋಡ್ಬೋದು ನೀವು. ನಾವು ಹೋಗ್ತಿದ್ವಿ.
ಯಪ್ಪ ಸದ್ಯ ಶೂಗಿ ಅಕ್ಕ ಮುಂದಿರೋದಕ್ಕೆ ಉಳ್ಕೊಂಡ್ವಿ. ಜೀವನ್ ಬ್ರೋ ಬನ್ನಿ. ಶೋಧನೆ ಏನಿಸ್ತೈತೆ ಹೇಳೋ. ನಾನು ನೋಡಿ ಹೆಂಗ ರೀತಿ ಹಾಂ ಮನುಷ್ಯರು ಕಿರ್ಚೋ ಥರ ಸೌಂಡ್ ಆಯಿತು. ಇಲ್ಲಿ ನೋಡಿ ಹಿಂಗೆ ಇದೆ. ಆ್ಯಕ್ಚುಲಿ ನಾವು ರಾಂಗ್ ರೂಟಲ್ಲಿ ಬಂದಿದ್ದೀವಿ, ಎಕ್ಸಾಕ್ಟ್ಲಿ ರಾಂಗ್ ರೂಟಲ್ಲಿ ಬಂದಿದ್ದೀವಿ. ಇಲ್ಲಿ ನನಗೆ ತಿಗಣೆ ಹತ್ಕೊಂಡ್ಬಿಡ್ತಪ್ಪ, ನಿಜ ಆಗ್ತಿಲ್ಲಪ್ಪ. ಫುಲ್ ರಾಂಗ್ ರೂಟ್ ಇದು ನನ್ನ ಪ್ರಕಾರ. ನಾವು ಹೋಗ್ತಾ ಇರೋದು ಯಾರ್ದವರು ಮನುಷ್ಯ ಆದಿ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಪ್ಯೂರ್ ವಾಟರ್. ನಾವು ಬಂದಿದ್ದು ಈ ದಾರಿಲಿ ಹೆಂಗಿತ್ತಂದ್ರೆ ಮಸ್ತಿತ್ತು. ಹೆಂಗ ಅನಿಸ್ತು ಜೀವನ್ ಬ್ರೋ? ಬ್ರೋ ಫುಲ್ ಪೀಸ್. ಅಲ್ಲಿ ಸ್ಟ್ರಕ್ ಆಗಿದ್ವಿ ಒಂದು ಕಡೆ ಜಾಗ. ಒಂದು ವರ್ಷದ ಕ್ಯಾಲರೀಸ್ ಎಲ್ಲ ಬರ್ನ್ ಮಾಡಿದ್ವಿ ಅಂತ ಅನಿಸ್ತು. ಶೋಧನೆ ಹೆಂಗ ಅನಿಸ್ತೈತೆ? ಸೂಪರ್ ಬ್ರೋ, ವಂಡರ್ಫುಲ್ ವೇ, ವಂಡರ್ಫುಲ್ ರೂಟ್, ಕ್ರೇಜಿ ಜರ್ನಿ. ಯಪ್ಪ ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಅನ್ನಿಸ್ತೈತೆ. ಹಿಂಗೆ ನಿಮ್ಮ ಲೈಫ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನೀವು ಕೂಡ ಇಲ್ಲಿ ಬಂದು ಅಡ್ವೆಂಚರ್ಸ್ನ ಕೈ ತಗೊಳ್ಬೇಕು, ಸಾಹಸಗಳನ್ನ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ವಾ, ಅಲ್ಲಿ ನೋಡಿ, ಇಲ್ಲಿ ಕಾಣ, ಇಲ್ಲಿಂದ ವ್ಯೂ ನೋಡಿ. ಸಖತ್ ಫಾಗ್ ಆಯಿತು. ಸೊ ನಾವೀಗ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ಥರ ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇದು ಹತ್ತಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಅಲ್ಲ, ನಮ್ಮ ಟೀಮ್ ಅಲ್ಲಿದೆ ಅನ್ನೋ ಪರಿಸ್ಥಿತಿ. ಸೊ ನಾವೀಗ ಹೋಗ್ತಾ ಇದ್ದೀವಿ. ಇಳಿಯೋದಕ್ಕೆ ಸ್ವಲ್ಪ ಟಫ್ ಇದೆ. ಜೀವನ್ ಬ್ರೋ ದಾರಿ ತೋರಿಸಿದ್ದಾರೆ ಇವರು. ಸೊ ಹೋಗೋಣ. ಈಗ ಫೋಟೋ ಬೇಕಾ ನಿನಗೆ? ಫೈನಲಿ ಅಲ್ಲಿಂದ ಇಳಿದು ನೋಡ್ಬೋದು. ಈಗ ನಾವು ಅಲ್ಲಿಂದ ಇಳಿದು ನಮ್ಮ ಟೀಮ್ನ ಸೇರಿದ್ದೀವಿ. ಪ್ರವೀಣ್ ಹೆಂಗಿತ್ತಪ್ಪ ಟ್ರಕ್ಕಿಂಗ್?